ಆಡಿಯೋ ವೈರಲ್ ಬೆನ್ನಲ್ಲೇ ಬಿಜೆಪಿಯಲ್ಲಿ ಸಂಘರ್ಷ ಸ್ಫೋಟಗೊಂಡಿದೆ. ಸದಾನಂದ ಗೌಡ, ಎಸ್ಆರ್ ವಿಶ್ವನಾಥ್ ಮತ್ತೊಂದು ಕಡೆ ಮಾತಿನ ಸಮರ. ಮಾಜಿ ಸಿಎಂ ಡಿವಿಎಸ್ ವಿರುದ್ಧ ರೇಣುಕಾಚಾರ್ಯ ಕೂಡ ಗರಂ ಆಗಿದ್ದಾರೆ. ಆಡಿಯೋ ವೈರಲ್ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿ ಒಂಥರ ಬಿರುಗಾಳಿ ಎಬ್ಬಿಸಿರುವಂತ ಆಡಿಯೋ ಇದು. ಮಾಜಿ ಸಿಎಂ ಡಿವಿಎಸ್ ವಿರುದ್ಧ ರೇಣುಕಾಚಾರ್ಯ ಕೂಡ ಗರಂ ಆದ್ರು. ಸದಾನಂದ ಗೌಡರು ಮಂಗಳೂರಿನವರು ಗೌಡರು ಇರ್ತಾರ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನಿದ್ರು ಈ ರೀತಿಯ ಹೇಳಿಕೆ ಇದೆಯಾ, ಆರ್ ವಿಶ್ವನಾಥ್ ಅವರ ಒಂದು ಹೇಳಿಕೆ ಬೆನ್ನಲ್ಲೇ ಈಗ ಸದಾನಂದ ಗೌಡರ ಕಡೆಯಿಂದ ಬರ್ತಾ ಅಂತ ತಿರುಗಟ್ಟಿದ್ದು. ನಾನು ಒಕ್ಕಲಿಗ ಅಲ್ಲ ಎನ್ನುತ್ತಾರೆ ಅಂಥೇಳಿ ಹೇಳಿಕೆಯನ್ನು ಕೊಡ್ತಾ ಇರೋದು. ಏನಿದ್ರು ನಮ್ಮ ಹಳೆ ಮೈಸೂರು ಭಾಗದವರು ಮಾತ್ರ ಒಕ್ಕಲಿಗರು. ಎಸ್ಆರ್ ವಿಶ್ವನಾಥ್ ಹೇಳಿಕೆಗೆ ಈ ರೀತಿಯಾಗಿ ಡಿವಿಎಸ್ ಕೆಂಡಾಮಂಡಲರಾಗಿದ್ದಾರೆ. ನಾನು ಒಕ್ಕಲಿಗ ಅಲ್ಲ ಅಂತ ಹೇಳ್ತಾರೆ ಅಂತೇಳಿ ಸದಾನಂದ ಗೌಡರು ಆಕ್ರೋಶವನ್ನು ಹೊರಹಾಕಿದ್ರು. ಈ ವಿಷಯ ನಾನು ಹೈಕಮಾಂಡ್ಗೆ ತಿಳಿಸುತ್ತೇನೆ ಅಂತೇಳಿ ಸದಾನಂದ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ. ಈಗ ಇವತ್ತು ಸ್ಟೇಟ್ಮೆಂಟ್ ಅಲ್ಲ, ಅಂದರೆ ಸದಾನಂದ ಗೌಡರು ಒಕ್ಕಲಿಗರು ಅಲ್ಲ ಅನ್ನುವಂಥ ವಿಶ್ವನಾಥ್ ಅವರ ಹೇಳಿಕೆ ಇವತ್ತಿಂದಲ್ಲ ಅದು, ಬಟ್ ಈಗ ಬೆಳವಣಿಗೆ ಬರ್ತಾ ಇರೋದು. ನಾನು ಒಕ್ಕಲಿಗ ಅಲ್ಲ ಅಂತ ಹೇಳ್ತಾರೆ ಅಂತೇಳಿ ಸದಾನಂದ ಗೌಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದನ್ನ ಹೈಕಮಾಂಡ್ ಮುಂದೆ ಇಡ್ತೀನಿ ಅಂತ. ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಅವರೇನು ಗೌಡ್ರ, ಅವರು ಸದಾನಂದ ಗೌಡರು ಮಂಗಳೂರು ಕಡೆಯವ್ರು ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆಯ ಮೈಸೂರು ಪ್ರಾಂತವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. ಸದಾನಂದ ಗೌಡ್ರಿಗೆ ಹೇಳಿದ್ರು ಕೂಡ ಬಂದವ್ರೆ ಅಂತ ಹೇಳಿದ್ರೆ ಅವರು ಕೂಡ ಸಂಸದರ ಥರನೇ ಅವ್ರದ್ದು ಕೂಡ ವರ್ತನೆ ಅಂತ ಹೇಳಿ ಆಗ್ತಾಯಿದೆ. ನಾನು ಅದನ್ನು ಖಂಡಿಸ್ತಾ ಇದ್ದೀನಿ. ಸದಾನಂದ ಗೌಡ್ರನ್ನ ಇಲ್ಲಿ ಬರಬೇಕಾಗಿತ್ತು. ಈಗ ಸಿ ಎಮ್ ಅವ್ರು ನಾವು ಹೇಳಿದ ತಕ್ಷಣ ಬರಲಿಲ್ವೇ, ಬಂದು ನಮ್ಮ ಸನ್ಮಾನ ಸ್ವೀಕಾರ ಮಾಡಲಿಲ್ವಾ? ಆಯ್ತು, ಅಲ್ಲಿ ಹೋಗಿ ಇಲ್ಲಿ ಬರಬೇಕಾಯ್ತಲ್ಲ ಸದಾನಂದ ಗೌಡರು. ಈ ಥರದವರಿಂದನೇ ಇವತ್ತು ನಮ್ಮ ಪಾರ್ಟಿ ಹಿಂಗೆ ಹಾಳಾಗಿ ಹೋಗ್ತಾ ಇರೋದು. ಗೌಡ್ರನ್ನ ಕಾಂಗ್ರೆಸ್ಗೆ ಬಿಜೆಪಿಗೆ ಸೀಮಿತವಾಗಿದ್ದರೆ ಯಾರು ನನ್ನ ಮೇಲೆ ಕಮೆಂಟ್ಸ್ ಮಾಡಿದ್ರ ಅವರು ಅವರ ಹೆಸರಲ್ಲಿಯೇ ಗೆದ್ದಿರೋದಲ್ಲಿ, ಇಲ್ಲದಿದ್ದರೆ ಯಾವುದೊಂದು ಸಣ್ಣ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಮುತ್ತಪ್ರಯ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳಿಕೊಂಡು ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ ನಿಮ್ಮದು ಅಲ್ಲ. ನಾನು ನಿಮಗೆ ಅದನ್ನೇ ನನಗೆ ಫೋನ್ ಮಾಡಿದರು ಬರಬಾರ್ದು ಅಂತೇಳಿ. ನಾನು ಹೇಳಿದೆ ಕೆಂಪೇಗೌಡರು BJP ಸೀಮಿತನು. ನಾನು ಕೇಳಿದೆ ಅವರಿಗೆ, ಕೆಂಪೇಗೌಡರು ಕಮ್ಯುನಿಸ್ಟ್ನವ್ರು ಮಾಡಿದರೆ ಪಾಕಿಸ್ತಾನದಲ್ಲಿ ಕೆಂಪೇಗೌಡರ ಬಗ್ಗೆ ಯಾವುದೇ ಕಾರ್ಯಕ್ರಮ ಮಾಡಿ ನನ್ನನ್ನು ಆಹ್ವಾನ ಮಾಡಿದರೆ ಅಲ್ಲಿಗೆ ಹೋಗುವಂಥ ಆ ಒಂದು ಮನಸ್ಥಿತಿ ನಂದು. ಆ ರೀತಿಯ ಒಂದು ವ್ಯಕ್ತಿ ಕೆಂಪೇಗೌಡರು. ಈ ಕೆಂಪೇಗೌಡರ ಹೆಸರು ಹೇಳಿ ಎಲ್ಲ ಒಕ್ಕಲಿಗರ ಓಟ್ ತಗೊಂಡು ಅವರನ್ನೇ ಸಮಾಧಿ ಮಾಡಿ ಯಡಿಯೂರಪ್ಪನವ್ರ ಮಗ ಅಂತ ಒಂದೇ ನೋಡ್ತಾರೆ. ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದರು. ಬಹುಶಃ ಯಡಿಯೂರಪ್ಪನವ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸ್ತಾ ಇದ್ದರೆ ಯಾರ್ಯಾರು ಮಾತಾಡ್ತಾರಲ್ಲ ಅವ್ರು ಯಾರೂ ಅಧಿಕಾರ ಇವತ್ತಿರ್ತಾರಲ್ಲ. ಯಡಿಯೂರಪ್ಪನವ್ರ ಅಧಿಕಾರದಾಗಿದ್ದ ಇಂದ್ರ ಚಂದ್ರ ಎಲ್ಲ ಬಹುಪುರಕ್ಕಂತ ಹೊಗಳ್ತಾ ಇದ್ರು. ಈಗ ಕೆಲವರಿಗೆ ಯಡಿಯೂರಪ್ಪನವ್ರ ಕುಟುಂಬ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ. ವಿಜಯೇಂದ್ರವರು ಯಡಿಯೂರಪ್ಪನವ್ರ ಮಗ ಅಂತ ಮಾಡಿ ವಿಜಯೇಂದ್ರ ಮಾಡಿದ್ದು ಯಡಿಯೂರಪ್ಪನ. ರಾಜ್ಯದ ಅಧ್ಯಕ್ಷರು ಮಾಡಿದ್ದು ಕೇಂದ್ರದ ನರೇಂದ್ರ ಮೋದಿ, ಅಮಿತ್ ಶಾ, ಅಂದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರವರು. ಅವರ ನೇತೃತ್ವದಲ್ಲಿ ಲೋಕಸಭಾ 18 ಗೆದ್ದಿದ್ದೀವಿ. ಅನೇಕ ಹೋರಾಟಗಳಾಗಿದೆ. ರಾಜ್ಯದ ಅಧ್ಯಕ್ಷರು ಇವತ್ತು ಯುವಕರ ಕಣ್ಮಣಿ ಜಾತ್ಯತೀತ ವ್ಯಕ್ತಿ. ನಾವು ಹೇಳ್ತಾ ಇದ್ದೀವಿ, ಮೊನ್ನೆ ಕೆಲವರು ಅನಗತ್ಯವಾಗಿ ವಿಜಯೇಂದ್ರ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಕೆಟ್ಟ ಸರಿಬೇಕಂದ್ರೆ ಅಡ್ಡ ಮತದಾನ ಮಾಡಿದ್ದು. ಅದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ನಾನು ಹೇಳ್ತಾ ಇದ್ದೀನಿ, ವಿಜಯೇಂದ್ರ ಪಕ್ಷವನ್ನು ಕಟ್ಟಿ ಬೆಳೆಸಿದರೆ ಯಡಿಯೂರಪ್ಪನವರಂತೆ ಇವತ್ತು ಅವ್ರ ಕೊಡುಗೆ ಇದೆ. ಈ ವಿಜಯೇಂದ್ರ ಅವರ ನೇತೃತ್ವದಲ್ಲೇ ಗಟ್ಟಿಯಾಗಿ ಹೇಳ್ತೀನಿ, ವಿಜಯೇಂದ್ರ ಯಾರು ಬದಲಾವಣೆ ಮಾಡ್ಬೇಕಂತ ಹೇಳ್ತಾರ ಒಳಸಂಚು ಬಹಿರಂಗವಾಗಿ ನಿಮಗೆ ತಾಕತ್ತಿದ್ರೆ ವಿಜಯೇಂದ್ರ ಬದಲಾವಣೆ ಮಾಡಿರಿ ಅಂತ ಹೇಳ್ಬಿಡ್ರಿ. ಯಡಿಯೂರಪ್ಪನವ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ರಿ. BJPಗೆ ನಾನು ಸವಾಲಾಗ್ತೀನಿ ಅಂತರಿಗೆ. ಯಡಿಯೂರಪ್ಪನವ್ರ ಅವಶ್ಯಕತೆ ಇಲ್ಲ, ಯಡಿಯೂರಪ್ಪನವ್ರ ಪಾರ್ಟಿನೇ ಕಟ್ಟಿಲ್ಲ, ಯಡಿಯೂರಪ್ಪ ಇನ್ನು ಬೇರೆಯವ್ರು ಕಟ್ಟಿದ ಪಾರ್ಟಿ ಬಂದು ಕೂತ್ಕೊಂಡ್ರು. ಸ್ವಾಮಿ, ನೀವೆಲ್ಲ ಯಡಿಯೂರಪ್ಪನವ್ರು ಕಟ್ಟಿದ ಪಾರ್ಟಿಗೆ ಭಾಳ ಮುಖ್ಯಮಂತ್ರಿಗಳಾದರು, ಸಚಿವರುಗಳಾಗಿದ್ದಾರೆ. ಇವತ್ತು ಶಾಸಕರಾಗಿದ್ದೀವಿ ಅಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಮಾತ್ರ
ದೇಶಕ್ಕೆ ಮೋದಿ ಹಂಗ ಕರ್ನಾಟಕ ಯಡಿಯೂರಪ್ಪ